ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ, ಶಕ್ತಿಪೀಠ ಕ್ಷೇತ್ರ ಎಂದು ಹೆಸರಾಗಿರತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪವಾಡ ಪ್ರಸಿದ್ಧವಾದಂತಹ ದೇವಸ್ಥಾನಕ್ಕೆ ದೇಶ ವಿದೇಶಿಗಳಿಂದ ಲಕ್ಷ ಜನಸಾಗರ ಹರಿದು ಬರುತ್ತಾರೆ. ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಇಲ್ಲಿ ಕಾಣುವ ಹೂವುಗಳಂದರೆ ಬಹಳ ಇಷ್ಟ. ಕಮಲ ಆಗಿರ್ಬೋದು, ಮಲ್ಲಿಗೆ, ಸಂಪಿಗೆ, ವಿವಿಧ ರೀತಿಯ ಹೂಗಳನ್ನು ತಾಯಿಗೆ ಅರ್ಪಿಸುತ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಈ ಹೂಗಳನ್ನು ಎತ್ಕೊಂಡು ಹೋಗ್ತಾರೆ, ತಾಯಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಅವರ ತಲೆಯಲ್ಲಿ ಹೂವು ಇಟ್ಟುಕೊಂಡು, ಹಣೆ ಮೇಲೆ ಕುಂಕುಮ ಇಟ್ಟುಕೊಂಡು ಹಿಂದೂ ಸಂಪ್ರದಾಯದ ಅಡಿಯಲ್ಲಿ ಈ ತಾಯಿಯ ದರ್ಶನವನ್ನು ಕೂಡ ಮಾಡ್ತಾರೆ. ಮೈಸೂರು ಪಾಕ್ ಹಾಕಿರ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ಮಲ್ಲಿಗೆ, ಸಂಪಿಗೆ ಹೂವು ಆಗಿರ್ಬೋದು, ಬಹಳ ಶ್ರೇಷ್ಠವಾದಂತಹ ಒಂದು ವಸ್ತುಗಳು. ಈ ವಸ್ತುಗಳು ಈ ತಾಯಿಗೆ ಅರ್ಪಿಸುತ್ತಾರೆ. ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಕೈಗೆಲ್ಲದಷ್ಟು ಹೂವು, ಹಣ್ಣು, ಹಂಪಳವನ್ನು ಕೊಟ್ಟು ದರ್ಶನವನ್ನು ಮಾಡಿ ನಮಸ್ಕರಿಸುತ್ತಾ ಆ ತಾಯಿಯ ದರ್ಶನವನ್ನು ಪಡಿತಾರೆ. ಮೈಸೂರಿನಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಲಕ್ಷ ಜನಸಾಗರ ಹರಿದು ಬರುತ್ತಾರೆ. ಶನಿವಾರ ಭಾನುವಾರ ಆದರೆ ತುಂಬ ರಶ್ ಇರ್ತದೆ. ಆದರೂ ಕೂಡ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸರಿಯಾದಂಥ ವ್ಯವಸ್ಥೆ ಮಾಡಿರೋದರಲ್ಲಿ ಇವರು ಫೇಲ್ ಆಗಿದ್ದಾರೆ. ನಾನಿವತ್ತು ಸರ್ಕಾರಕ್ಕೆ ಮತ್ತು ಮಜ್ರಾ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಮಾಡ್ತಿರೋದು ಸರಿ ಇಲ್ಲ ಅನ್ನೋದಕ್ಕೆ ಈ ವಿಡಿಯೋನ ಉದಾಹರಣೆ ನೋಡಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹರಿದು ಬರುವ ಜನಸಾಗರಿಗೆ ಯಾವ ರೀತಿ ವ್ಯವಸ್ಥೆ ಇದೆ ನೋಡಿ. 200 ರೂಪಾಯಿ ಟಿಕೆಟ್. ಆದರೂ ಕೂಡ ಜನರು ಯಾರೂ ಹಿಂದೆ ಹೋಗೋದಿಲ್ಲ. ಪ್ರತಿಯೊಬ್ಬರು 200 ರೂಪಾಯಿ ಟಿಕೆಟ್ ತಗೊತಾರೆ. ಅವರಿಗೆ ಯಾವ ಪರಿಸ್ಥಿತಿ ಇದೆ, ಯಾವ ವ್ಯವಸ್ಥೆ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ, ಬೇರೆ ದಿನಗಳಲ್ಲಿ ಕೂಡ ಸ್ವಲ್ಪ ರಶ್ ಇರ್ಬೋದು. ಆದರೂ ಕೂಡ ಭಕ್ತಾದಿಗಳು ಹಿಂದೆ ಮುಂದೆ ಯೋಚನೆ ಮಾಡದೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ 200 ರೂಪಾಯಿ ಟಿಕೆಟ್ ಇರುತ್ತೆ, 50 ರೂಪಾಯಿ ಟಿಕೆಟ್ ಇರುತ್ತೆ. ಆದರೆ 200 ರೂಪಾಯಿ ಟಿಕೆಟ್ ಅಂದರೆ ಜಾಸ್ತಿನೇ ಅನ್ಕೋಬೋದು. ಆದರೂ 200 ರೂಪಾಯಿ ಟಿಕೆಟ್ ತಗೊಂಡು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ತಿಳಿಸ್ತೀನಿ. ವೀಕ್ಷಕರೇ, ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರಗಳು ಹಲವಾರು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಇದ್ದಾವೆ. ಆದರೂ ಕೂಡ ಸರ್ಕಾರಕ್ಕೆ ಸೇರಿದಂಥ ಮಜ್ರಾಯಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳು ಕೆಲವು ವ್ಯವಸ್ಥೆಯಲ್ಲಿ ಕುಂಠಿತವಾಗಿವೆ ನೋಡಿ. ಎಷ್ಟು ರಶ್ ಇದೆ. 200 ರೂಪಾಯಿ ಟಿಕೆಟ್ ಪ್ರತಿಯೊಬ್ಬರು ತಗೊತಾ ಇದ್ದಾರೆ, ಸಾಲಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟು ಕನಿಷ್ಠ ಒಬ್ಬ ವ್ಯಕ್ತಿ 1 ಅವರಿಂದ 1.5 ಅವರ್, 1 ಗಂಟೆಯಿಂದ 1.5 ಗಂಟೆ ತನಕ ಇವರು ಕ್ಯೂವಲ್ಲೇ ಇರಬೇಕು. ಬೇಗ ಇವರಿಗೆ ದರ್ಶನ ಮಾಡೋದಿಲ್ಲ ಒಂದಿರಲಿ. ಅದಾದ ನಂತರ ಮಕ್ಕಳಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಗರ್ಭಿಣಿಯರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ವೃದ್ಧರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಮುದುಕರಿಗೆ ಸರಿಯಾದಂಥ ದರ್ಶನ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ಇದೇ ರಶಲ್ಲಿ ಹೋಗಬೇಕು. ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, 2 ಗಂಟೆ ಕೂಡ ಆಗ್ಬೋದು. ನಾವು ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಲ್ಲ, ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಇದೇ ಪರಿಸ್ಥಿತಿಯಲ್ಲಿ ಸಾಲಲ್ಲಿ ಭಕ್ತಾದಿಗಳಿದ್ರು. ಅದರಲ್ಲಿ ಚಿಕ್ಕ ಮಕ್ಕಳಿದ್ರು, ವೃದ್ಧರಿದ್ದರು, ಬಾಣಂತಿ ಇದ್ದರು, ಸುಮಾರು ಜನರು ಕೂಡ ಇದ್ರು. ಆದರೂ ಕೂಡ ಎಲ್ರಿಗೂ ಕೂಡ ಒಂದೇ ದರ್ಶನ. ಇಲ್ಲಿ ನಾವು ನೋಡಿದಂತೆ ಯಾವುದು ಕೂಡ ವಿಶೇಷವಾದಂಥ ದರ್ಶನ, ಸರಿಯಾದಂಥ ದರ್ಶನ ಇಲ್ಲಿ ಕಾಣಲಿಲ್ಲ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ವಿಶೇಷವಾಗಿದೆ. ಅಲ್ಲಿ ವಿಸ್ಮಯವಿದೆ, ಪವಾಡ ಇದೆ, ಪುಣ್ಯಕ್ಷೇತ್ರ ಅಂತ ತಾಯಿಯನ್ನು ನೋಡಕ್ಕೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಮಕ್ಕಳನ್ನ ಆ ತಂದೆ ತಾಯಿಯಿಂದ ಎತ್ಕೊಂಡು ಏನು ಪರಿಸ್ಥಿತಿ ಬೀಳ್ತಾರೆ ಅಂದರೆ ನಿಜವಾಗ್ಲೂ ನಮಗೆ ಬೇಜಾರಾಯಿತು ಅಲ್ಲಿ ವಿಡಿಯೋ ಮಾಡ್ತವ ಒಂದು ದೃಶ್ಯದಲ್ಲಿ ನೋಡಿದಾಗ. ವಿಶೇಷವಾಗಿ ಅವ್ರಿಗೊಂದು ದರ್ಶನ ಮಾಡ್ಬೋದಾಗಿತ್ತಲ್ಲ, ವೃದ್ಧರಿಗೆ ಒಂದು ದರ್ಶನ ಮಾಡ್ಬೋದಾಗಿತ್ತಲ್ಲ. ವೃದ್ಧರಿಗೆ, ಮಕ್ಕಳಿಗೆ, ತಂದೆ ತಾಯಿ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳಿಗೆ ಒಂದು ದರ್ಶನ ಮಾಡ್ಬೋದಾಗಿತ್ತು. ಅದೇ ದರ್ಶನದಲ್ಲಿ ವೃದ್ಧರಿಗೂ ಕೂಡ ಮಾಡ್ಬೋದಾಗಿತ್ತು. ಅದೇ ದರ್ಶನದಲ್ಲಿ ಹಿರಿಯರಿಗೆ ಮಾಡ್ಬೋದಾಗಿತ್ತು. ಆದರೂ ಇಲ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಕ್ಯೂವಲ್ಲೇ ಬರಬೇಕು. ಗಂಟೆಗಟ್ಟಲೆ ಪಾಪ ಅಲ್ಲೇ ನಿಂತು ಸಾಕಾಗಿ ಕುತ್ಕೊಳ್ತಾರೆ. ಕೆಳಗಡೆ ಕುತ್ಕೋಣ ಅಂದರೆ ಅಲ್ಲಿ ಸ್ವಚ್ಛತೆ ಕೂಡ ಇಲ್ಲ. ಮೈಸೂರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಸ್ವಚ್ಛತೆ ಇಲ್ಲವೇ ಇಲ್ಲ. ಭಕ್ತಾದಿಗಳಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. 1 ಗಂಟೆ, 1.5 ಗಂಟೆ, 2 ಗಂಟೆ ದರ್ಶನ ಆಗ್ತದೆ. ಆ ಪರಿಸ್ಥಿತಿ ಇಟ್ಟಿದ್ದಾರೆ. ಯಾಕೆ ಇಟ್ರಿ ನೀವೆಲ್ಲ ಕೂಡ? ಇಟ್ರಿ ಅವ್ರಿಗೆ ಸರಿಯಾದಂಥ ಗಾಳಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹಿರಿಯರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಸರಿಯಾದಂಥ ದರ್ಶನ ವ್ಯವಸ್ಥೆ ನೀವು ಮಾಡಿದ್ದೀರಾ? ಅದು ಕೂಡ ಮಾಡಿಲ್ಲ. ಈ ರಾಜ್ಯ ಸರ್ಕಾರ ಮಜ್ರಾಯ ಇಲಾಖೆಯಿಂದ ಬರುವಂಥ ಹಣವನ್ನು ಏನು ಮಾಡ್ತಾ ಇದೆಯೋ ಅದು ಕೂಡ ಗೊತ್ತಿಲ್ಲ. ಆದರೆ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯಿತಿ ನೋಡೋಕ್ಕೆ ಇದು ಒಂದು ದೊಡ್ಡ ಗ್ರಾಮ ಪಂಚಾಯಿತಿ ದೂರ ಏನಿಲ್ಲ, ದೇವಸ್ಥಾನ ಪಕ್ಕದಲ್ಲೇ ಇದೆ. ಆದರೂ ಕೂಡ ಸ್ವಚ್ಛತೆ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಹೆಜ್ಜೆ ನೋಡೇ ಬಿಡೋಣ. ಇಡೀ ರಾಜ್ಯವೇ, ದೇಶವೇ ಕೂಡ ಇವತ್ತು ನೋಡಬೇಕು. ಪವಿತ್ರ ಕ್ಷೇತ್ರ, ಪ್ರವಾಸಿಗರ ಕ್ಷೇತ್ರ, ಶಕ್ತಿಪೀಠ ಕ್ಷೇತ್ರ ಚಾಮುಂಡಿ ದೇವಸ್ಥಾನ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸ್ವಚ್ಛತೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ, ನೋಡೋಣ. ನೋಡಿ, ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಸ್ಥಳ ಇದು. ದೇವಸ್ಥಾನಕ್ಕೆ ಸಾಲಾಗಿ ಭಕ್ತಾದಿಗಳು ಹೋಗುವಂಥ ಸ್ಥಳದಲ್ಲಿ ಯಾವ ರೀತಿ ಸ್ವಚ್ಛತೆ ಇದೆ.
ಒಂದಲ್ಲ ಎರಡಲ್ಲ 100 ಅಲ್ಲ 20, 30, 40, 50 ಮೀಟರ್ 100 ಮೀಟರ್ ಹೋಗಿ ಒಂದೇ ಒಂದು ಡಸ್ಟ್ಬಿನ್ ಇಲ್ಲ, ಒಂದು ಕಸದ ಬುಟ್ಟಿ ಇಲ್ಲ. ಇದು ಈ ಒಂದು ದೇವಸ್ಥಾನ ಸಮಸ್ಯೆ ಅಲ್ಲ. ಮಜರಾಯಿಗೆ ಸಂಬಂಧಪಟ್ಟಂತ ದೇವಾಲಯಗಳು ಎಲ್ಲೇ ಇದ್ರೂ ಕೂಡ ಅಲ್ಲಿ ಸ್ವಚ್ಛತೆ ಇರೋದಿಲ್ಲ, ವ್ಯವಸ್ಥೆ ಇರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಭಕ್ತಾದಿಗಳು ದೇವರ ದಯದಿಂದ ಬಂದು ಆ ತಾಯಿ ನೋಡ್ಬೇಕು ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ಒಂದು ಟಿಕೆಟ್ 200 ರೂಪಾಯಿ ತಗೊಂಡು ಆದ್ರೂ ಕೂಡ ಉಂಡಿಗೆಯಲ್ಲಿ ಕಾಸು ಹಾಕೋಗ್ತಾರೆ. ಆದ್ರೂ ಕೂಡ ಇಷ್ಟೊಂದು ಅನುದಾನ ಬರ್ತಿದ್ರು ಕೂಡ ಈ ಸರ್ಕಾರಗಳು, ಈ ಮಜರಾಯಿಗೆ ಸಂಬಂಧಪಟ್ಟಂತ ಇಲಾಖೆ, ಧಾರ್ಮಿಕ ದತ್ತೆ ಇಲಾಖೆ ಈ ಹಣವನ್ನ ಯಾರಿಗೆ ಕೊಡ್ತಾ ಇದೆ, ಯಾವ ಕಡೆ ರವಾನೆ ಮಾಡ್ತಾ ಇದೆ? ಸ್ವಚ್ಛತೆ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅಲ್ಲಿ ಬರೋ ಹಣವನ್ನ ಸ್ವಚ್ಛತೆ ಮಾಡಿ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು. ನೋಡಿ, ನೀವು ನೋಡ್ತಾ ಇದ್ರೆ ಆ ಮಕ್ಕಳು ಅಲ್ಲಿರ್ತಕ್ಕಂಥ ಬಾಟಲ್ಡನ್ನ ಭಕ್ತಾದಿಗಳು ತುಳಿತಾರೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ಕೊಂಡ್ಬಂದು ಹಾಕ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಈ ಧಾರ್ಮಿಕ ದತ್ತಿ ಮಜರಾಯಿ ಇಲಾಖೆಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಿಮ್ ಜೋಬಿಂದ ನೀವು ಹಾಕೋದಿಲ್ಲ, ನಿಮ್ ಕೈಯಿಂದ ನೀವು ಹಾಕೋದಿಲ್ಲ. ಭಕ್ತಾದಿಗಳು ಹಾಕುವಂತ ಹಣವನ್ನು ಯಾಕೆ ನೀವು ಲೂಟಿ ಮಾಡ್ತೀರಾ? ಯಾಕೆ ನೀವು ಬೇರೆ ಕಡೆ ಟರ್ನ್ ಮಾಡ್ತೀರಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ಇಂಥ ದೇವಾಲಯಗಳನ್ನ ಸ್ವಚ್ಛತೆ ಕಾಪಾಡಿ. ಅಲ್ಲಿ ನೋಡಿ, ಒಂದು ನಾಯಿ ನೀರು ಕುಡಿತಾ ಇದೆ, ಎಲ್ಲೂ ಇಲ್ಲ. ಆ ಭಕ್ತಾದಿಗಳು ಹೋಗುವಂಥ ಸ್ಥಳದಲ್ಲೇ ಒಂದು ನೀರು ಕುಡಿಯುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆ ನೀರು ಯಾವ ರೀತಿ ಇದೆ ನೋಡಿ ತೋರಿಸ್ತೀನಿ. ನೋಡಿ, ಮಕ್ಕಳು ಕುಡಿತಾ ಇದ್ದಾರೆ. ಸಾಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಬಿಸಿಲು ಜಾಸ್ತಿ ಆಗಿದೆ. ಗಂಟೆಗಟ್ಟಲು ಕೂಡ ಇವರು ದರ್ಶನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ದುಡ್ಡು ಮಾತ್ರ ತಗೊಂತಾರೆ. ಒಂದು ಮನುಷ್ಯನಿಗೆ, ಒಬ್ಬ ಭಕ್ತಾದನಿಗೆ 200 ರೂಪಾಯಿ ತಗೊಂತಾರೆ. ಆದರೆ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ನೋಡ್ಬೋದು. ಆ ನೀರಿರ್ತಕ್ಕಂಥ ಸ್ಥಳ ನೋಡಿ, ಯಾವ ರೀತಿ ಪಾಚಿ ಇದೆ, ಗಲೀಜಿದೆ. ಆಚೆಗಡೆನೇ ಇಷ್ಟೊಂದು ಗಲೀಜು ಪಾಚಿ ಇದ್ದಾಗ ಒಳಗಡೆ ಯಾವ ರೀತಿ ನೀರಿರ್ಬೋದು? ಇದೇ ಪರಿಸ್ಥಿತಿ. ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರಗಳನ್ನ ಈ ರೀತಿ ಹಾಳು ಮಾಡ್ತಿರ್ತಕ್ಕಂಥದ್ದು ದೊಡ್ಡ ದಂಧೆ ಈ ಡಿಪಾರ್ಟ್ಮೆಂಟು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.